ನಮಸ್ಕಾರ ವೀಕ್ಷಕರಿಗೆ. ನಾನು ನಿಮ್ಮ ವೈದ್ಯ ಶ್ರೀ ಇಸ್ಮಾಯಿಲ್ ನಿಪ್ಪಾಣಿ ಮಾತಾಡ್ತಾ ಇರೋದು. ಇವತ್ತಿನ ಮನೆಮದ್ದು ಕಾರ್ಯಕ್ರಮದಲ್ಲಿ ಒಂದು ಜೀರಿಗೆಯ ಕಷಾಯದ ಉಪಯೋಗವನ್ನು ತಿಳಿಸ್ಕೊಡೋಕ್ಕೆ ತಮ್ಮಲ್ಲಿ ಇಷ್ಟಪಡ್ತಾ ಇದ್ದೇನೆ. ಇದಕ್ಕೆ ಬೇಕಾಗಿರ್ತಕ್ಕಂತಹ ಸಾಮಗ್ರಿಗಳು. ಮಾಡುವ ವಿಧಾನ: 1.5 ಗ್ಲಾಸ್ ನೀರನ್ನು ತೆಗೆದುಕೊಂಡು ಒಂದು ಪಾತ್ರೆಯಲ್ಲಿ ಹಾಕಿ ಅದಕ್ಕೆ 1 ಚಮಚ ಜೀರಿಗೆಯನ್ನು ಹಾಕಿ ಕುದಿಯಲು ಬಿಡಿ. 1.5 ಗ್ಲಾಸ್ ನೀರು 1 ಗ್ಲಾಸ್ ನೀರಾಗುವವರೆಗೂ ಅದನ್ನು ಕುದಿಸಿರಿ. ಆಮೇಲೆ ಅದನ್ನು ಸೋಸಿರಿ ಅಥವಾ ಹಾಗೆ ಹಾಕಿರಿ. ಅದಕ್ಕೆ ಅರ್ಧ ನಿಂಬೆಹೋಳನ್ನು ಹಿಂಡಿರಿ. ಈಗ ನಮ್ಮ ಜೀರಿಗೆಯ ಕಷಾಯ ರೆಡಿಯಾಗಿರುತ್ತದೆ. ಈ ಒಂದು ಜೀರಿಗೆ ಕಷಾಯದ ತೆಗೆದುಕೊಳ್ಳುವುದರಿಂದ ನಮ್ಮ ದೇಹದಲ್ಲಿ ಆಗುವ ಉಪಯೋಗಗಳು ಏನಪ್ಪ ಅಂತಂದ್ರೆ, ಜೀರ್ಣಕ್ರಿಯೆ ಬಹಳ ಸುಧಾರಿಸುತ್ತದೆ. ಆಮೇಲೆ ಏನೈತಿ, ಫ್ಯಾಟ್ ಏನಿದೆ ಅದು ಬರ್ನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಕೊಬ್ಬು ಬೊಜ್ಜನ್ನು ಕಳೀಲಿಕ್ಕೆ ಇದು ಒಂದು ಅತ್ಯದ್ಭುತವಾದ ಕಷಾಯ. ಆಮೇಲೆ ಸಂಧಿವಾತ, ಜಾಯಿಂಟ್ ಪೇನ್ ಇದು ನಿವಾರಣೆ ಆಗುತ್ತೆ. ಆಮೇಲೆ ನಮ್ಮ ತಂಗಿಯರಲ್ಲಿ, ತಾಯಿಗಳಲ್ಲಿ ಏನೈತಿ, ಪೀರಿಯಡ್ಸ್ ಟೈಮ್ನಲ್ಲಿ ಹೊಟ್ಟೆ ನೋವು ಅಂತಕ್ಕಂಥದ್ದು ಏನು ಬರ್ತೈತಿ, ಇದು ಸಹಿತ ಇದರಲ್ಲಿ ಕಷಾಯದಲ್ಲಿ ಕಡಿಮೆ ಆಗುತ್ತೆ. ಆಮೇಲೆ ಒಂದಿಷ್ಟು ಜನಕ್ಕೆ ಏನೈತಿ, ಬಾಯಿಂದ ದುರ್ವಾಸನೆಗಳು ಬರ್ತಾ ಇರ್ತವೆ, ಅದು ಕೂಡ ಈ ಒಂದು ಕಷಾಯದಿಂದ ಕಡಿಮೆ ಆಗುತ್ತೆ. ಆಮೇಲೆ ಏನೈತಿ, ಅಧಿಕ BP, ಹೈ ಬ್ಲಡ್ ಪ್ರೆಷರ್ ಇದು ಕೂಡ ಕಡಿಮೆ ಆಗುತ್ತೆ. ಆಮೇಲೆ ಫ್ಯಾಟ್ ಬರ್ನ್ ಆಗೋದ್ರ ಜೊತೆಗೆ ಇದರಿಂದ ಶುಗರ್ ಕೂಡ ಕಂಟ್ರೋಲ್ ಆಗುವಂಥ ಸಾಧ್ಯತೆಗಳಿದೆ ಅಂತಕ್ಕಂಥದ್ದು ಏನಿದೆ, ಇದು ಕೂಡ ಉಪಯೋಗ ಆಗುತ್ತಾ ಇದೆ. ಈ ಒಂದು ಜೀರಿಗೆ ಕಷಾಯವನ್ನು ತೆಗೆದುಕೊಂಡ ಇಷ್ಟೆಲ್ಲ ಪ್ರಯೋಜನಗಳಿದಾವೆ. ಇದನ್ನು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ತಾವೆಲ್ಲರೂ ಸೇವಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ.